ಎಲ್ಲರಿಗೂ ಉಚಿತವಾಗಿ ಕೊಟ್ಬಿಟ್ರೆ ಖಜಾನೆಗೆ ಹಣ ಎಲ್ಲಿಂದ ತರ್ತೀರ ಅನ್ನೋದು ಬೇಸಿಕ್ ಪ್ರಶ್ನೆ. ವಿಪಕ್ಷಗಳು ಕೇಳ್ತಾ ಇದ್ದಾರೆ, ಸಾಮಾನ್ಯ ಜನರು ಕೂಡ ಅನೇಕರು ಕೇಳ್ತಾ ಇದ್ದಾರೆ. ಇದಕ್ಕೆ ಸರ್ಕಾರದಿಂದ ಮೊದಲ ಉತ್ತರ ಏನು? ನಿಮ್ಮ ಪ್ರಶ್ನೆಗೆ ನಾನು ಉತ್ತರ ಕೊಡ್ತೇನೆ, ಆದರೆ ಆ ಪ್ರಶ್ನೆನ ಸ್ವಲ್ಪ ನಾವು ವಿಮರ್ಶೆ ಮಾಡಬೇಕು. ಆ ಪ್ರಶ್ನೆ ಹಿಂದ್ಗಡೆ ನಾವು ಏನೇನು ಊಹೆಯನ್ನ ಮಾಡ್ಕೊಂಡಿದ್ದೇವೆ, ಅಸಂಪ್ಷನ್ ಮಾಡ್ಕೊಂಡಿದ್ದೇವೆ, ಅದನ್ನ ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಯಾವ ದುಡಿಯೋ ವರ್ಗದ ಜನರಿಗೆ ನಾವೇನಾದ್ರೂ ಅವರ ಜೀವನಕ್ಕೆ ಅನುಕೂಲ ಮಾಡಿಕೊಡೋದಕ್ಕೆ ಕೊಟ್ರೆ ಇದು ಫ್ರೀ ಬಿ ಆಗುತ್ತೆ. ಶ್ರೀಮಂತರು ಕೊಟ್ರೆ ಅದು ಬಂಡವಾಳ ಆಗುತ್ತೆ. ಯಾವ ಸೀಮೆ ನ್ಯಾಯ ಇದು? ಶ್ರೀಮಂತರ ಮೇಲೆ ಇದ್ದಂತ ಟ್ಯಾಕ್ಸು 30% ಇದ್ದಿದ್ದನ್ನ 22%ಗೆ 16%ಗೆ ಇಳಿಸಿದಾಗ ಯಾರು ಕೂಡ ಇದು ಶ್ರೀಮಂತರಿಗೆ ಕೊಡ್ತಾ ಇರೋದು ಉಚಿತನಾ ಅಲ್ವಾ ಅಂತ ಯಾರು ಕೇಳಲಿಲ್ಲ. ಇದರಿಂದ ದೇಶದ ಆರ್ಥಿಕತೆ ಮೇಲೆ ಏನ್ ಪರಿಣಾಮ ಆಗುತ್ತೆ ಅಂತ ಯಾರು ಕೇಳಲಿಲ್ಲ. ಒಂದು ವರ್ಷಕ್ಕೆ 2 ಲಕ್ಷ ಕೋಟಿಯಷ್ಟು ಶ್ರೀಮಂತರ ಮೇಲೆ ಟ್ಯಾಕ್ಸ್ ಕಮ್ಮಿ ಮಾಡಿದಾಗ ಈ ಪ್ರಶ್ನೆ ಬರೋದಿಲ್ಲ. ಅವರು ಉಳಿಸ್ಕೊಂಡಿದ್ದ ದುಡ್ಡು, ಅವ್ರಿಗೆ ಉಳಿತಾಯ ಆಗಿದ್ದ ಟ್ಯಾಕ್ಸ್ ದುಡ್ಡು ಅವ್ರೇನು ಈ ದೇಶದಲ್ಲಿ ಬಂಡವಾಳ ಹಾಕಿದಾರ? ಅವ್ರೋಗಿ ಸ್ವಿಸ್ ಬ್ಯಾಂಕ್ ಅಕೌಂಟ್ ಅಲ್ಲಿ ಬ್ಲ್ಯಾಕ್ ಮನಿ ಇಡ್ತಾರೆ. ದೇಶಕ್ಕೆ ಏನು ನಯ ಪೈಸಾ ಲಾಭ ಇಲ್ಲ, ಅದರಿಂದ ದೇಶ ದಿವಾಳಿ ಆಗೋದಿಲ್ಲ. ನಮ್ ದೇಶದ ದುಡ್ಡು ಬ್ಲ್ಯಾಕ್ ಮನಿ ಆಗಿ ಹೊರಗಡೆ ಹೋದ್ರೆ ದೇಶ ದಿವಾಳಿ ಆಗೋದಿಲ್ಲ. ಒಟ್ಟಿಗೆ ಕಷ್ಟ ಪಡ್ತಾ ಇರೋ ದುಡಿಯೋ ಜನದ ವರ್ಗಕ್ಕೆ ಕೈಗೆ ಒಂದಷ್ಟು ಕೊಟ್ಬಿಟ್ರೆ ಫ್ರೀ ಬಿ ಆಗ್ಬಿಡುತ್ತೆ. ವರ್ಷಕ್ಕೆ 2ರಿಂದ 2.25 ಲಕ್ಷ ಕೋಟಿ ಶ್ರೀಮಂತರ ಸಾಲ ಮನ್ನಾ ಆಗ್ತಾ ಇದೆ. ಅದಕ್ಕೆ ನಾವೇನ್ ಕೊಡ್ತೀವಿ? ಶ್ರೀಮಂತರ ಸಾಲ ಮನ್ನಾ ಆದ್ರೆ ಶ್ರೀಮಂತರ ಸಾಲ ಮನ್ನಾ ಅಂತ ಹೇಳೋದಿಲ್ಲ. ಅದಕ್ಕೇನ್ ಹೇಳ್ತೀವಿ? ನಾನ್ ಪರ್ಫಾರ್ಮಿಂಗ್ ಅಸೆಟ್, ವೇವರ್ ಆಫ್ ನಾನ್ ಪರ್ಫಾರ್ಮಿಂಗ್ ಅಸೆಟ್, ಬ್ಯಾಲೆನ್ಸ್ ಶೀಟ್ ಅನ್ನ ಚುಕ್ತಾ ಮಾಡ್ತಾ ಇದ್ದೀವಿ ಅಂತ ಹೇಳಿ ವರ್ಷಕ್ಕೆ 2.25 ಲಕ್ಷ ಕೋಟಿ ದೇಶದ ಕುಬೇರರದ್ದು ಸಾಲ ಮನ್ನಾ ಆಗ್ತಾ ಇದೆ. ಅದರಿಂದ ದೇಶಕ್ಕೆ ಆರ್ಥಿಕ ದಿವಾಳಿ ಆಗೋದಿಲ್ಲ. ಮಕ್ಕಳ ಸ್ಕೂಲ್ ಫೀಸ್ ಕಟ್ಟೋದಕ್ಕೆ ಯಾರಿಗಾದ್ರೂ ದುಡಿಯೋ ವರ್ಗಕ್ಕೆ ಸಹಾಯ ಮಾಡಿದ್ರೆ ಅದರಿಂದ ದೇಶ ದಿವಾಳಿ ಆಗುತ್ತೆ. ಅಷ್ಟಕ್ಕೂ ನಾವು ಯಾರಿಗೆ ಸಹಾಯ ಮಾಡ್ತಾ ಇದ್ದೀವಿ? ಅವ್ರ ಹತ್ರ ಏನಾದ್ರೂ ಸ್ವಿಸ್ ಬ್ಯಾಂಕ್ ಅಕೌಂಟ್ ಇದೆಯಾ? ಅವ್ರ ಹತ್ರ ಬ್ಯಾಂಕ್ ಅಕೌಂಟ್ ಅಲ್ಲಿ ಇಡಕ್ಕೆ ದುಡ್ಡಿಲ್ಲ. ಅವ್ರ ಕೈಗೆ ಕೊಟ್ರೆ ಅವರು ಹೋಗಿ ನೇರವಾಗಿ ತರಕಾರಿ ಖರೀದಿ ಮಾಡ್ತಾರೆ, ಇಲ್ಲ ಸ್ಕೂಲ್ ಫೀಸ್ ಕಟ್ತಾರೆ, ಇಲ್ಲ ಮನೆಗೆ ಏನೋ ಬೇಕಾಗಿರೋ ಎಸೆನ್ಷಿಯಲ್ ಐಟಮ್ ತಗೊಂಡ್ ಬರ್ತಾರೆ. ಅವ್ರ ಹತ್ರ ಜೋಬಲ್ ದುಡ್ಡು ಇಟ್ಕೊಳಕ್ಕೂ ಅಷ್ಟು ಅವ್ರ ಹತ್ರ ಸೇವಿಂಗ್ಸ್ ಇಲ್ಲ. ಹಾಗಾಗಿ ನಿಮ್ಮ ಪ್ರಶ್ನೆ ಹಿಂದೆ ಅಸಂಪ್ಷನ್ ಏನಿದೆ, ಇದು ಫ್ರೀ ಬಿ ಅಂತ. ಇದು ಯಾವ ಫ್ರೀ ಬಿನೂ ಅಲ್ಲ. ಇನ್ನ ಮುಂದುವರೆದು ಹೇಳ್ತೇನೆ, ಶ್ರೀಮಂತರ ಮೇಲೆ ಟ್ಯಾಕ್ಸ್ ಕಡಿಮೆ ಮಾಡಿದ್ರಲ್ಲ, ಆ ಟ್ಯಾಕ್ಸ್ ಇವತ್ತು ಎಲ್ಲಿಂದ ಬರ್ತಾ ಇದೆ? ಸಿಕ್ಕ ಐಟಮ್ ಮೇಲೆಲ್ಲ GST ಹಾಕಿ ದುಡಿಯೋ ವರ್ಗದ ಜನ ಟ್ಯಾಕ್ಸ್ ಕಟ್ತಾ ಇದ್ದಾರೆ. ಗ್ಯಾಸ್ ಸಿಲಿಂಡರ್ 400 ರೂಪಾಯಿ ಇದ್ದಿದ್ದು 1200 ರೂಪಾಯಿ ಮಾಡಿ ಅವ್ರ ಹತ್ರ ವಸೂಲಿ ಮಾಡ್ತಾ ಇದ್ದೀರಾ. ನಾವು ವಾಪಸ್ ಕೊಡ್ತಾ ಇರೋದು ಆ ದುಡ್ಡನ್ನೇ ಬಿಟ್ಟು ಶ್ರೀಮಂತರ ದುಡ್ಡು ಯಾವುದು ಕೊಡ್ತಾ ಇಲ್ಲ. ಶ್ರೀಮಂತರು ಕಟ್ಟೋ ಟ್ಯಾಕ್ಸ್ ಈ ದೇಶದಲ್ಲಿ ಕಡಿಮೆ ಆಗಿದೆ. ನಾವು ವಾಪಸ್ ಕೊಡ್ತಾ ಇರೋದು ಬಡವರಿಂದ ವಸೂಲಿ ಮಾಡ್ತಾ ಇರೋ ದುಡ್ಡು. ಪೆಟ್ರೋಲ್ ಮೇಲೆ ಟ್ಯಾಕ್ಸು, ಡೀಸೆಲ್ ಮೇಲೆ ಟ್ಯಾಕ್ಸು 400%, 900% ಜಾಸ್ತಿ ಆಗಿದೆ. ಯಾರ ಮೇಲೆ ಹೊರೆ ಬಿತ್ತು? ದುಡಿಯೋ ವರ್ಗದ ಜನಗಳ ಮೇಲೆ. ನಾವು ವಾಪಸ್ ಕೊಡ್ತಾ ಇರೋದು ಅವ್ರ ಟ್ಯಾಕ್ಸು, ಶ್ರೀಮಂತರು ಕಟ್ಟಿದ ಟ್ಯಾಕ್ಸ್ ಅಲ್ಲ ತಿಳ್ಕೊಳ್ಳಿ. ಹಾಗಾಗಿ ಶ್ರೀಮಂತರ ಮೇಲೆ ಯದ್ವಾ ತೆದ್ವಾ ಟ್ಯಾಕ್ಸ್ ಕಮ್ಮಿ ಮಾಡಿ, ಬಡವ್ರ ಮೇಲೆ ಯದ್ವಾ ತದ್ವಾ ಟ್ಯಾಕ್ಸ್ ಹಾಕಿ ಅವ್ರ ಹತ್ರ ದುಡ್ಡು ವಸೂಲ್ ಮಾಡಿ ಅವ್ರ ಜೀವನ ನಡೆಸೋದೇ ಕಷ್ಟ ಆಗಿರೋವಾಗ ಅವ್ರಿಗೇನೋ ಸ್ವಲ್ಪ ಸಹಾಯ ಮಾಡೋಣ ಅಂತ ಹೇಳಿದ್ರೆ ಇದನ್ನ ಫ್ರೀ ಬಿ ಅಂತ ಕರೆಯೋ ಅಂತ ಅದನ್ನ ನಾನು ಅಲ್ಲಿಗೆ ತಿರಸ್ಕಾರ ಮಾಡ್ತೇನೆ.